ಪ್ರೈಸ್ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಈ ದಿನ ಒಂದು ವಾಕ್ಯವನ್ನು ನಾವು ಗಮನಿಸೋಣ. ಬೇರೆ ಕೀರ್ತನೆಗಳಲ್ಲಿ 34ನೇ ಅಧ್ಯಾಯ 17ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಇಲ್ಲಿ ವಚನ ಹೇಳುತ್ತದೆ, ನೀತಿವಂತರಾಗಿ ಕೂಗಿಕೊಳ್ಳತಕ್ಕಂಥ ವ್ಯಕ್ತಿಗಳ ಕಷ್ಟಗಳನ್ನು ದೇವರು ಬಿಡಿಸುತ್ತಾನೆ ಎಂಬುದಾಗಿ. ಮುಂದಿನ ಒಂದು ವಚನ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ದೇವರ ಮಕ್ಕಳೇ, ಒಂದು ವಾಕ್ಯಲ್ಲಿ ಹೇಳುವಂಥದ್ದು, ನೀತಿವಂತನಿಗೆ ಬರತಕ್ಕಂಥ ಅನೇಕ ಕಷ್ಟಗಳು, ಒಂದಲ್ಲ ಎರಡಲ್ಲ ಸಾವಿರಾರು ಕಷ್ಟಗಳಿದ್ದಿರ್ಬೋದು. ಆದರೆ ಬೈಬಲ್ ಹೇಳುವಂಥದ್ದು, ಸರ್ವಶಕ್ತನಾದಂಥ ದೇವರು ಆ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸ್ತಾನೆ ಎಂಬುದಾಗಿ. ಇವತ್ತು ನೀನು ನೀತಿವಂತನಾಗಿದ್ದು ಅನೇಕ ಕಷ್ಟಗಳಲ್ಲಿದ್ದರೆ, ಸಮಸ್ಯೆಗಳಲ್ಲಿದ್ದರೆ, ಚಿಂತೆಯಲ್ಲಿದ್ದರೆ ಭಯಪಡಬೇಡ್ರಿ. ಇಲ್ಲಿ ವಾಕ್ಯ ನಮ್ಮೆಲ್ಲರನ್ನ ಬಲಪಡಿಸ್ತಾ ಇದೆ. ಸರ್ವಶಕ್ತನಾದಂಥ ದೇವರು ನಮ್ಮೆಲ್ಲ ಕಷ್ಟಗಳಿಂದ ಬಿಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಮುರಿದ ಮನಸ್ಸುಳ್ಳವರನ್ನ ಕಟ್ಟುವಂಥ ದೇವರು, ಕುಗ್ಗಿ ಹೋದವರನ್ನ ಆತನು ಎಬ್ಬಿಸುವಂಥ ದೇವರಾಗಿದ್ದಾನೆ. ಒಂದು ವಿಚಾರ ಏನಂದರೆ, ನಾವು ನೀತಿವಂತರಾಗಿರಬೇಕು, ಅದೇ ನಮ್ಮ ಸಮಸ್ಯೆ. ಅಂದರೆ ನಮ್ಮ ಕಷ್ಟಗಳಿಗೆ ಉತ್ತರ ಸಿಗಬೇಕಾದ್ರೆ, ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕಾದ್ರೆ, ನಮಗಿರುವಂಥ ಎಲ್ಲ ಕಷ್ಟಗಳಿಗೆ ದೇವರೇ ಉತ್ತರಿಸಬೇಕು ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಬಯಕೆ ಇರುವುದಾದರೆ, ಒಂದು ಸತ್ಯವನ್ನು ಚೆನ್ನಾಗಿ ತಿಳ್ಕೊಡ್ರಿ. ನೀನು ನೀತಿವಂತನಾಗಿದ್ದರೆ ನಿನ್ನ ಎಲ್ಲ ಕಷ್ಟಗಳನ್ನು ದೇವರು ತೆಗೆದುಕೊಳ್ಳುವನಾಗಿದ್ದಾನೆ. ನಿನ್ನನ್ನು ಎಲ್ಲ ಕಷ್ಟಗಳಿಂದ ಆತನು ಬಿಡಿಸುವನಾಗಿದ್ದಾನೆ. ಹಾಗಾದರೆ ನೀತಿವಂತರಾಗೋದು ಹೇಗೆ? ಈಗ ಮನುಷ್ಯನು ನೀತಿವಂತನಾಗಿದ್ದರೆ ನೀತಿವಂತನ ಎಲ್ಲ ಕಷ್ಟವನ್ನು ದೇವರು ಬಿಡಿಸ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಈಗ ನನ್ನನ್ನು ವೀಕ್ಷಣೆ ಮಾಡತಕ್ಕಂಥವರು ಕೆಲವರು ಪಾಪದಲ್ಲಿದ್ದಿರ್ಬೋದು, ಕೆಲವರು ಶಾಪದಲ್ಲಿದ್ದಿರ್ಬೋದು, ಅಥವಾ ಸುಳ್ಳಾದ ಜೀವಿತದಲ್ಲಿ ನಾವು ಇದ್ದಿರ್ಬೋದು. ಆಗ ನಿಮ್ಮ ಮನಸ್ಸಿಗೆ ಅನಿಸ್ತದೆ, ಪಾಸ್ಟ್ರೇ ನಾನು ನೀತಿವಂತ ಅಲ್ಲ, ಹಾಗಾದರೆ ದೇವರು ನನ್ನ ಕಷ್ಟವನ್ನು ಬಿಡಿಸೋಕ್ಕೆ ಆಗಲ್ವಾ? ನಾನು ಪಾಪಿಯಾಗಿದ್ದೇನೆ, ನಾನು ಸುಳ್ಳುಗಾರನಾಗಿದ್ದೇನೆ, ನಾನು ಮೋಸಗಾರನಾಗಿದ್ದೇನೆ, ಹಾಗಾದರೆ ನನ್ನ ಕಷ್ಟವನ್ನು ದೇವರು ಬಿಡಿಸಲ್ವಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ, ದೇವರ ಮಗುವೆ, ನಿನಗೆ ಒಂದು ವಚನ ಆಧಾರವಾಗಿದೆ. ನಾವು ವಾಕ್ಯದಲ್ಲಿ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 24ನೇ ವಚನವನ್ನು ನಾವು ಓದುವಾಗ ಅದರಲ್ಲಿ ಹೀಗೆ ಬರೆಯಲ್ಪಡುತ್ತದೆ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನನ್ನು ನಂಬುವ ನಾವು ನಂಬಿಕೆಯಿಂದ ನೀತಿವಂತರೆಂದು ಎಣಿಸಲ್ಪಡುತ್ತೇವೆ ಎಂಬುದಾಗಿ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆಯೋ, ನೀನು ಒಳ್ಳೆಯವನೋ ಕೆಟ್ಟವನೋ ಅನ್ನುವಂಥದ್ದನ್ನು ನಾನಿಲ್ಲಿ ಕೇಳ್ತಾ ಇದ್ದೆ. ನೀನು ಯೇಸು ಸ್ವಾಮಿ ನಿನಗಾಗಿ ಹುಟ್ಟಿ ಬಂದನು, ಯೇಸು ಸ್ವಾಮಿ ನಿನಗಾಗಿ ಕ್ರೂಸೆಯ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ. ಆ ಯೇಸು ಪ್ರಾಣ ಕೊಟ್ಟದ್ದು ನಿನ್ನ ಪಾಪದ ಸಲುವಾಗಿ, ನಿನ್ನ ಶಾಪದ ಸಲುವಾಗಿ ಎಂಬುದಾಗಿ ನೀನು ಹೃದಯದಲ್ಲಿ ನಂಬುವುದಾದರೆ, ನೀನು ಯೇಸುವನ್ನು ನಂಬುವುದರ ಮುಖಾಂತರ ನೀನು ನೀತಿವಂತನಾಗಿ ಬದಲಾಗ್ತೀನಿ. ಯಾವಾಗ ನಿನ್ನ ಹೃದಯ ವಿಶ್ವಾಸ ಮಾಡ್ತದೆ ಯೇಸುವಿನ ಮೇಲೆ, ಯೇಸು ನನಗಾಗಿ ಬಂದ ದೇವರಪ್ಪ, ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಶಿಲುಬೆ ಮೇಲೆ ನನ್ನ ರೋಗ ದಾರಿದ್ರ್ಯ ಶಾಪಗಳನ್ನು ಹೊತ್ತುಕೊಂಡಿದ್ದಾನೆ ಎಂಬುದಾಗಿ ನೀನು ನಂಬುವಾಗ ಆ ನಂಬಿಕೆ ನಿನ್ನನ್ನು ನೀತಿವಂತನು ಅಂತ ಎಣಿಸಲ್ಪಡ್ತಾನೆ. ಯಾವಾಗ ಆ ನಂಬಿಕೆ ಮುಖಾಂತರ ನೀನು ನೀತಿವಂತನಾಗಿ ಬದಲಾಗ್ತೀಯೋ, ಆವಾಗ ನಿನಗಿರುವಂಥ ಕಷ್ಟವನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಇಲ್ಲಿ ಬೈಬಲ್ ಹೇಳ್ತದೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿಸಿಕೊಡ್ತಾನೆ ಎಂಬುದಾಗಿ. ಇವತ್ತು ತುಂಬ ಕಷ್ಟದಲ್ಲಿ ಬಳಲುತ್ತಿರತಕ್ಕಂಥ ದೇವ ಮಗುವೆ, ಕಷ್ಟದಲ್ಲಿರುವವರೇ, ಸಮಸ್ಯೆದಲ್ಲಿರುವವರೇ, ಹಿಂಸೆಗಳಲ್ಲಿರುವವರೇ, ನಿಮಗೆ ಒಂದು ಸದಾವಕಾಶ ಏನು ಗೊತ್ತಾ? ನೀವು ಮೊದಲು ನೀತಿವಂತರಾಗಿ ಬದಲಾಗಿ ನಂತರ ನೀವು ಕರ್ತನನ್ನು ಕೂಗಿಕೊಳ್ಳ್ರಿ, ಕರ್ತನೇ ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳ್ರಿ. ಆವಾಗ ದೇವರು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ಆತನು ನಿಮ್ಮನ್ನು ಬಿಡಿಸುವನಾಗಿದ್ದಾನೆ. ಹಾಗಾದರೆ ನೀತಿವಂತರಾಗಲಿಕ್ಕೆ ವಾಕ್ಯ ಆಧಾರ ಇದೆ. ಏನು? ಕರ್ತನನ್ನು ನಂಬಬೇಕು. ಯೇಸುವನ್ನು ನಿಜವಾದ ದೇವರು ಎಂಬುದಾಗಿ ನೀನು ನಂಬುವುದಾದರೆ, ಆತನು ಹೊತ್ತಂಥ ಪಾಪದ ಹೊರೆ ಅದು ನನ್ನದು ಎಂಬುದಾಗಿ ನೀನು ಒಪ್ಪಿಕೊಳ್ಳೋದಾದರೆ, ಇವತ್ತು ನಂಬಿಕೆಯಲ್ಲಿ ನೀನು ಬರೋದಾದರೆ, ಆ ನಿನ್ನ ನಂಬಿಕೆ ನಿನ್ನನ್ನು ನೀತಿವಂತನಾಗಿ ಪರಿಗಣಿಸ್ತದೆ. ಆವಾಗ ನಿನ್ನ ಕಷ್ಟಗಳಿಂದ ದೇವರು ಬಿಡಿಸಲಿಕ್ಕೆ ಸದಾವಕಾಶವು ದೊರಕುತ್ತದೆ. ದೇವರು ಬಯಕೆಯನ್ನು ಗೊತ್ತಾ? ನೀತಿವಂತರು ಯಾವತ್ತೂ ಕಷ್ಟದಲ್ಲಿರಬಾರ್ದು, ನೀತಿವಂತರು ಹಿಂಸೆಯಲ್ಲಿರಬಾರ್ದು. ಅದಕ್ಕೆ ವಚನ ಹೇಳ್ತದೆ, ಕರ್ತನು ನೀತಿವಂತರನ್ನು ಅನೇಕ ಕಷ್ಟಗಳಿಂದ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಎಷ್ಟೇ ಕಷ್ಟಗಳಿದ್ರೂ ಕೂಡ ದೇವರು ಅದರಿಂದ ಬಿಡಿಸುವನಾಗಿದ್ದಾನೆ. ದೇವರ ಮಕ್ಕಳೇ, ದೇವರ ಹಣ ಕೊಡು ನಿನ್ನ ಕಷ್ಟದಿಂದ ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲ. ಬೆಳ್ಳಿ ಬಂಗಾರ ಕೊಡಪ್ಪ ನಿನ್ನ ಕಷ್ಟದಿಂದ ನಾನು ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿಯ ವಾಕ್ಯ ಹೇಳೋದೇನಂತ,
ನೀನು ಹೃದಯದಲ್ಲಿ ಯೇಸುವನ್ನು ನಂಬಿಕೆ ಇಡುವುದಾದರೆ, ಸತ್ಯವನ್ನು ನೀನು ಅರ್ಥ ಮಾಡ್ಕೊಳ್ಳೋದಾದರೆ, ಆ ಸತ್ಯವನ್ನು ನೀನು ನಂಬೋದಾದರೆ, ಆ ಸತ್ಯವೇ ನಿನ್ನನ್ನು ಎಲ್ಲ ಶಾಪಗಳಿಂದ, ಸಮಸ್ಯೆಗಳಿಂದ, ಕಷ್ಟಗಳಿಂದ ಅದು ಬಿಡುಗಡೆ ಮಾಡುವುದು. ದೇವ್ರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ. ಮೊದಲು ನಾವು ನೀತಿಯಲ್ಲಿ ನಿಂತುಕೊಳ್ಳೋಣ, ಅಂದರೆ ನಂಬಿಕೆಯಲ್ಲಿ ನಾವು ನಿಂತುಕೊಳ್ಳೋಣ. ಕ್ರಿಸ್ತನ ನಂಬಿಕೆಯಲ್ಲಿ ನಿಂತು ನೀತಿವಂತರಾಗಿ ಆವಾಗ ನಾವು ಕರ್ತನನ್ನು ಕೂಗಿಕೊಂಡ್ರೆ ದೇವರು ನಮ್ಮ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವನಾಗಿದ್ದಾನೆ. ಮುಂದಿನ ವಚನ ಏನು ಹೇಳ್ತದೆ ಗೊತ್ತಾ? ಕೀರ್ತನೆ 34:19-20 ಹೇಳ್ತದೆ, ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ದೇವರು ನಮ್ಮ ಜೀವಿತವನ್ನು ಕಾಪಾಡಿ ನಡೆಸಬೇಕಂದ್ರೆ ನಮಗೆ ನಂಬಿಕೆ ಬೇಕು. ನಂಬಿಕೆನೇ ನಮ್ಮನ್ನು ನೀತಿವಂತರಾಗಿ ಎಣಿಸುತ್ತೆ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ನಿರ್ಧಾರ, ಯೇಸುವನ್ನು ನಾನು ಪರಿಪೂರ್ಣವಾಗಿ ನಂಬ್ತೇನೆ, ಆ ನಂಬಿಕೆ ನನ್ನನ್ನು ನೀತಿವಂತನಾಗಿ ಮಾಡುತ್ತೆ. ಆ ನೀತಿವಂತಿಕೆಯಲ್ಲಿ ನಾನು ಕೂಗುವಾಗ ದೇವರು ನನ್ನನ್ನು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ ಎಂಬುದಾಗಿ ಒಂದು ಸಣ್ಣ ವಿಶ್ವಾಸ ಮಾಡಿ, ಆ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ ನೋಡ್ರಿ. ಖಂಡಿತವಾಗಿ ದೇವರು ನಿಮ್ಮ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಟ್ಟು ಸಮಾಧಾನದ ಜೀವಿತದಲ್ಲಿ ದೇವರು ನಿಮ್ಮನ್ನು ನಡೆಸುವನಾಗಿದ್ದಾರೆ. ಚೆನ್ನಾಗಿ ಅರ್ಥ ನೆನಪಿಡ್ರಿ. ನಂಬಿಕೆ ನಿಮ್ಮನ್ನು ನೀತಿವಂತಿಕೆಯಲ್ಲಿ ನಡೆಸ್ತದೆ. ಆ ನೀತಿವಂತಿಕೆಯ ಪ್ರಾರ್ಥನೆಗಳೆಲ್ಲವೂ ದೇವರು ಸದುತ್ತರವನ್ನು ಕೊಟ್ಟು ಬಿಡುಗಡೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತೀವಿ. ಪ್ರೈಸ್ ದಿ ಲಾರ್ಡ್.